ಎಲ್ಲರಿಗೂ ನಮಸ್ಕಾರ. ದಿನಾಂಕ 22/7/2026 ಇದರೊಂದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇಂದು IPL ಸಭೆ ಕರೆದಿದೆ. ಆದರೆ ಆ ಒಂದು ಕಾರಣಕ್ಕೆ ಜಿಲ್ಲಾಧ್ಯಕ್ಷರಾದಂಥ ಬಸವರಾಜನವರು ಸಹ ಆಗಮಿಸಿದ್ದಾರೆ. ಅವ್ರಿಗೂ ಸಹ ಸ್ವಾಗತ ಕೊಡ್ತಿದೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ. ಅದೇ ಗೌರವಾಧ್ಯಕ್ಷರಾದಂಥ ಮಂಜುನಾಥ್ ದಳಿಕರವರು ಸಹ ಆಗಮಿಸಿದ್ದಾರೆ. ಅವರು ಸಹ ಅದೇ ರೀತಿಯಾಗಿ ದಾವಣಗೆರೆ ಮತ್ತು ಜಿಲ್ಲಾ ಉಸ್ತುವಾರಿ ಡಾಕ್ಟರ್ ಸಹ ಆಗಮಿಸಿದ್ದಾರೆ. ಅವರು ಸಹ ಈ ಸಂದರ್ಭದಲ್ಲಿ ಸಹ ಅದೇ ರೀತಿಯಾಗಿ ನಮ್ಮ ಜಿಲ್ಲಾ ಕಾರ್ಯದರ್ಶಿಯಾದಂಥ ಪುಟ್ನಾಯಕನವರು ಸಹ ಆಗಮಿಸಿದ್ದಾರೆ. ಅವರು ಸಹ ಸ್ವಾಗತ ಕೊಡ್ತಾರೆ. ಅದೇ ರೀತಿಯಾಗಿ ಇಂದೋಳವರಂಥ ಕಾರ್ಯದರ್ಶಿಯಾದಂಥ ದಾವ್ ಸಾಹೇಬರು ಸಹ ಆಗಮಿಸಿದ್ದಾರೆ. ಅವರು ಸಹ ಸ್ವಾಗತ ಕೊಡ್ತಾರೆ. ಅದೇ ರೀತಿಯಾಗಿ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿಯಾದಂಥ ಗುಡ್ಡಪ್ಪನವರು ಸಹ ಆಗಮಿಸಿದ್ದಾರೆ. ಅವರು ಸಹ ಸ್ವಾಗತ ಕೊಡ್ತಾರೆ. ಅದೇ ರೀತಿಯಾಗಿ ಯುವ ಘಟಕದ ಉಪಾಧ್ಯಕ್ಷರಾದಂಥ ಶಶಿಯವರು ಸಹ ಆಗಮಿಸಿದ್ದಾರೆ. ಅವರು ಸಹ ಅದೇ ರೀತಿಯಾಗಿ ಕಾರ್ಯದರ್ಶಿ ಅಂತ ದೀಪಕ್ ಸಹ ಕ್ಯಾಮ್ರಾಗಿ ಕೆಲಸ ಮಾಡ್ತಾರೆ. ಅವರು ಸಹ ಅದೇ ರೀತಿಯಾಗಿ ಸಹ ಆಗಮಿಸಿದ್ದಾರೆ. ಅವರು ಸಹ ಸ್ವಾಗತ ಕೊಡ್ತಾರೆ ಈ ಸಂದರ್ಭದಲ್ಲಿ. ಅದೇ ರೀತಿಯಾಗಿ ಸಂಘಟನೆಯಲ್ಲಿ ರೇವಣ್ಣವರು ಸಹ ಸಹ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾರೆ. ಅವರು ಸಹ ಈ ಸಂದರ್ಭದಲ್ಲಿ ಸ್ವಾಗತ ಕೊಡೋದಕ್ಕೆ ಪ್ರಕಾಶ್ ಅವರು ಸಹ ಆಗಮಿಸಿದ್ದಾರೆ. ಈ ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಸದಸ್ಯರಾದ ಪ್ರಕಾಶ್ ಅವರು ಸಹ ಆಗಮಿಸಿದ್ದಾರೆ. ಅವರು ಸಹ ಈ ಸಂದರ್ಭದಲ್ಲಿ ಸ್ವಾಗತ. ಈ ಒಂದು ಕಾರ್ಯಕ್ರಮದ ಈ ಸಂದರ್ಭ ದಿನದಲ್ಲಿ ಮಂಗಳವಾರ ದಿನ ಕರೆದಂಥ ಸಭೆಗೆ ತಮ್ಮ ಅನಿಸಿಕೆಗಳ ಬಗ್ಗೆ ಮತ್ತು ಅಧ್ಯಕ್ಷರ ಅಭಿಪ್ರಾಯದ ಬಗ್ಗೆ ಈ ಕಾರ್ಯಕ್ರಮವನ್ನು ಕೈಗೊಳ್ತಾರೆ. ಅಂತ ಹೇಳ್ತೀನಿ ನನ್ನ ಮಾತುಗಳನ್ನು ಜೈಕಾರ. ಹಾಗೆ ನಮ್ಮ ಉಪಾಧ್ಯಕ್ಷರಾಗಿರ್ತಕ್ಕಂಥ ಅಜಯ್ ಸರ್ ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರು ಕೂಡ ಅಜೆಂಡಾ ಏನಿಲ್ಲ. ಈಗ ನಾವು ಇದನ್ನ ನಾಳೆ ಕಾರ್ಯಕ್ರಮದ ಬಗ್ಗೆ ನಾವು ಮೀಟಿಂಗ್ ಕರೆದಿದ್ದೀವಿ ದಾವಣಗೆರೆಯಲ್ಲಿ. ನಮ್ಮ ಜಿಲ್ಲಾ ಪಾಡಿ ಮೀಟಿಂಗ್ ಕರೆದಿದ್ದೀವಿ. ಏನಪ್ಪ ಅಂದರೆ ಮೈಕ್ ಅಂದರೆ ಧ್ವನಿವರ್ಧಕ ಪರ್ಮಿಷನ್ ತಗೊಂಡಿದ್ದೀವಿ. ನಾಳೆಗೆ ಮತ್ತೆ ಜನ ಸೇರಿಸೋದು ಹೆಂಗೆ, ನಾಳೆ ಬರೋರಿಗೆ ಊಟ ತಿಂಡಿ ವ್ಯವಸ್ಥೆನ ಹೆಂಗೆ ಮಾಡ್ಬೇಕಂತೇಳಿ ಮೀಟಿಂಗ್ ಚರ್ಚೆ ಮಾಡಿ ಪೂರ್ವಭಾವಿಸೋದನ್ನು ಕರೆದಿದ್ದೀವಿ. ಅದ್ರ ಬಗ್ಗೆ ಈಗ ನಾವು ತಿಂಡಿ ಮಾಡಿಸೋಣ. ಊಟ ಮಾಡಿಸ್ಬೇಕಂತ ಕಾರ್ಯಕ್ರಮ ಆನ್ಲೈನ್ ಬೆಟ್ಟಿಂಗ್ ಏನು ಮಾಡ್ತಾ ಇದ್ದಾರೆ, ಜನಗಳು ಸಾಯ್ತಾ ಇದ್ದಾರೆ. ಆ ಉದ್ದೇಶಕ್ಕೆ ನಾವು ಏನು ಮಾಡ್ತಾ ಇದೀವಿ ಅಂದರೆ ಇದನ್ನು ಜನಜಾಗೃತಿ ಕಾರ್ಯಕ್ರಮನ ಮೂಡಿಸೋದಕ್ಕೆ ನಾವು ಇಲ್ಲಿ ಅಂಬೇಡ್ಕರ್ ಸರ್ಕಲ್ ಇಂದ ಪಾದಯಾತ್ರೆಗೆ ಹೋಗಿ SP ಮೇಡಮ್ ಅವರಿಗೆ ನಾವು ಇದನ್ನ ಮನವಿನ ಕೊಡ್ತಾ ಇದ್ದೀವಿ. ಮುಂದೆ ಈ ಥರ ಅನಾಹುತಗಳು ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ನಾವು ಮನವಿನ ಕೊಡ್ತಾ ಇದ್ದೀವಿ. ಜನಜಾಗೃತಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ನಾಳೆ 23ನೇ ತಾರೀಕು ಬೆಳಗ್ಗೆ 11 ಗಂಟೆಯಿಂದ. ಇದೇ ರೀತಿ ನಮ್ಮ ರಾಜ್ಯ ಕಮಿಟಿಯವರು ಸಹ ಇದಕ್ಕೆ ಆಗಮಿಸ್ತಾ ಇದ್ದಾರೆ ದಾವಣಗೆರೆಗೆ. ನಾಳೆ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಜೊತೆ ಕಾಲ್ನಡಿಗೆ ಅದನ್ನೇ ಹೇಳ್ತೀವಿ. ಸಂತೋಷ್ ಬಸವರಾಜಯ್ಯ ದಾವಣಗೆರೆ ಜಿಲ್ಲಾ ಅಧ್ಯಕ್ಷರು. ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನಮ್ಮ ಜಿಲ್ಲಾ ಟೀಮು ಹಾಗೂ ಯುವ ಘಟಕಕ್ಕೆ ನನ್ನ ಅಭಿನಂದನೆಗಳು. ಈ ಕಾರ್ಯಕ್ರಮದ ಉದ್ದೇಶ ಏನಪ್ಪ ಅಂತಂದರೆ, ಇಲ್ಲಿ ಆನ್ಲೈನ್ ಬೆಟ್ಟಿಂಗ್ ಅಂತ ಹೇಳಿ ಕೆಲವೊಂದು ಆನ್ಲೈನ್ ಬೆಟ್ಟಿಂಗು, OC ಬೆಟ್ಟಿಂಗು, OC ಕೊಡಲ್ಲ ಅಂದ್ಕೊಂಡಿದ್ದೆ ನಾನು. ನಿನ್ನೆ ನಾನು ದಾವಣಗೆರೆಯಲ್ಲಿ ಹೊನ್ನಾಳಿಯಲ್ಲಿ ನಿಂತಿದ್ದೀನಿ. ಒಬ್ಬ ಹುಡುಗ ಹೊಡ್ಕೊಂಡ ನನ್ನ ಹತ್ರ, ಸರ್ ನಿಮ್ಮ ಮೊಬೈಲ್ ಕೊಡ್ರಿ ಅಂತ. ಯಾರಿಗೋ ಫೋನ್ ಮಾಡೋಕ್ಕೆ ಹೇಳ್ತಾನೆ ಅಂತ ನಾನು ಕೊಟ್ಟೆ. ಅವನು ಏನಂದ, ಸರ್ ಗೂಗಲ್ ಇದನ್ನು ತಕ್ಕೊಡ್ರಿ ಅಂತ. ತಕ್ಕೊಟ್ಮೇಲೆ ಏನು ಮಾಡ್ದ, ಅವನು ಕೆಳಗಡೆ ಚಕ್ಕ ಹೊಡೆದ್ಬಿಟ್ಟು ಕಲ್ಯಾಣಿ ಅಂತ ಒಂದು OC ಬರುತ್ತೆ, ನಮ್ಗೆ ಗೊತ್ತೇ ಇಲ್ಲ ಅದು. ಅದನ್ನು ತಕ್ಕೊಂಡು ಅದ್ರ ನಂಬರ್ ನೋಡ್ಕೊಂಡು ನನಗೆ 2000 ಬಂತು ಅಂತ ನನ್ನ ಮೊಬೈಲ್ ನಂಬರ್ ಕೊಟ್ಟು ನನ್ನ ಕೈ ಕೊಡ್ದೇ ಓಡ್ತಾ ಇದ್ದಾರೆ ದುಡ್ಡು ಇಸ್ಕೊಳಕ್ಕೆ. ಈ ಥರ ಪರಿಸ್ಥಿತಿ ಇವಾಗ ಮೊಬೈಲಲ್ಲಿ. ನಾವು ಹಿಂದೆ ನಮ್ಗೆ ಗೊತ್ತಿರೋ ಥರ OC ಆಡ್ತಾರೆ ಅನ್ನೋದನ್ನು ಮಾತಾಡಿದ್ರೇ ಭಯ ಬೀಳ್ತಿದ್ವಿ. ಇವತ್ತಿನ ಪರಿಸ್ಥಿತಿ ಆಗಿಲ್ಲ. ಆನ್ಲೈನ್ ಬೆಟ್ಟಿಂಗು, ಆಮೇಲೆ ರಮ್ಮಿ, OC, ಆಮೇಲೆ ಅರಬೆತ್ತಲೆ, ಇವೆಲ್ಲ ಇಷ್ಟೊಂದು ಡೈರೆಕ್ಟಾಗಿ ಮೊಬೈಲಲ್ಲೇ ಸಿಗ್ತಾ ಇದ್ದಾವೆ. ಜನ ಹೆಂಗೆ ಹಾಳಾಗ್ತಿದ್ದಾರೆ ಅಂತಂದರೆ,
ಯುವಕರು ಹಾಳಾಗ್ತಿದ್ದಾರೆ, ಅದ್ರ ಜೊತೆ ಎಲ್ಲರೂ ಹಾಳಾಗ್ತಿದ್ದಾರೆ. ಈಗ ಏನು ಬಾಲಕರು ಬಾಲಕಿಯರಿಂದ ಸೇರ್ಕೊಂಡು ವಯಸ್ಕರು ಕೂಡ ಹಾಳಾಗ್ತಿದ್ದಾರೆ. ಎಲ್ಲರೂ ಹಾಳಾಗೋದ್ರಿಂದ ಈ ಗೌರ್ಮೆಂಟ್ ಅವ್ರಿಗೆ ಇದೇನು ಕಣ್ಣು ಕಾಣಲ್ವ? ಇದು ಕಣ್ಣು ಕಾಣ್ತಾನೆ ಇಲ್ಲ ಅವರಿಗೆ. ಯಾಕೆ ಗೊತ್ತಾ? ನಮ್ಮಂಥ ಸಾಮಾನ್ಯ ಜನರು ಅವ್ರಿಗೆ ಓಟ್ ಹಾಕೋರು ಬರೀ ಓಟ್ ಹಾಕೋಕ್ಕಷ್ಟೇ ಇರಬೇಕು. ಅವ್ರು ಕೊಡ್ತಕ್ಕಂಥ ಏನು ಎಣ್ಣೆ, ಪುಸ್ತಕ, ಬಿರಿಯಾನಿ ಇಸ್ಕೊಂಡು ತಿಂದು ಓಟ್ ಹಾಕೋಕ್ಕಷ್ಟೇ ಇರಬೇಕು. ಆ ಒಂದು ಉದ್ದೇಶಕ್ಕೆ ಇಂಥವನ್ನೆಲ್ಲ ಬಿಡ್ತಾ ಇದ್ದಾರೆ ಅನ್ನೋ ಒಂದು ಕಾರಣಕ್ಕೆ ಇವತ್ತು ನಮ್ಮ ದಾವಣಗೆರೆ ಜಿಲ್ಲೆ ಒಳಗೆ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಎಲ್ಲ ನಮ್ಮ ದಾವಣಗೆರೆ ಜಿಲ್ಲಾ ಟೀಮ್ ಸೇರ್ಕೊಂಡು ಹಮ್ಮಿಕೊಂಡಿದೆ. ತಾಲೂಕು ಘಟಕದಿಂದಲೂ ಕರೆದಿದ್ದೀವಿ. ನಾಳೆ ಸ್ವಲ್ಪ ಪ್ರಬಲವಾಗಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಅದರದ್ದು ಪೂರ್ವಭಾವಿ ಸಿದ್ಧತೆ ಮಾಡೋದಕ್ಕೋಸ್ಕರ ಈ ಮೀಟಿಂಗನ್ನು ನಾವು ಇವತ್ತು ಕರ್ಕೊಂಡು ಮಾತಾಡ್ತಾ ಇದ್ದೀವಿ. ಆ ಉದ್ದೇಶಕ್ಕೆ ಇದಕ್ಕೆ ಯಾರು ಬರ್ತಿದ್ದಾರಪ್ಪ ಅಂತಂದರೆ ಜನನಿ ವತ್ಸಲ ಬರ್ತಿದ್ದಾರೆ, ಅವರು ಯುವ ಘಟಕದ ರಾಜ್ಯ ಅಧ್ಯಕ್ಷರು. ಹಾಗೆ ನಮ್ಮ ಪಾಯ ಗಣೇಶ್ ಬರ್ತಿದ್ದಾರೆ. ಹಾಗೆ ನಮ್ಮ ರಘು ಜಾಣಗೇರಿ ಕೃಷ್ಣ ನಮ್ಮ ಏನು ರಾಜ್ಯ ಉಪಾಧ್ಯಕ್ಷರು. ಹಾಗೆ ಕೃಷ್ಣ ಕೂಡ ಬರ್ತಿದ್ದಾರೆ. ನಮಗೆ ಈ ಹಿಂದೆ ದಾವಣಗೆರೆ ಜಿಲ್ಲೆಯ ಉಸ್ತುವಾರಿಯಾಗಿದ್ದರು, ಈಗ ಅವರು ರಾಜ್ಯ ಕಮಿಟಿಯಲ್ಲಿದ್ದಾರೆ. ಇಷ್ಟೆಲ್ಲ ಜನ ಬರ್ತಿದ್ದಾರೆ. ಅದರ ಪೂರ್ವ ಸಿದ್ಧತೆಯನ್ನು ಇವಾಗ ನಾವು ಮಾತಾಡೋದಕ್ಕೆ ರೆಡಿ ಮಾಡ್ಕೊಂಡಿದ್ದೀವಿ, ಮಾತಾಡ್ತೇವೆ. ಹಾಗೆ ನಮ್ಮ ಇಲ್ಲಿರ್ತಕ್ಕಂಥ ದಾವಣಗೆರೆ ಒಳಗಡೆ ಇರ್ತಕ್ಕಂಥ ನಮ್ಮ ಪುಟ್ಟ ನಾಯಕರು, ಶಶಿ ಅವರು, ಪ್ರಕಾಶ್ ಅವರು, ಇವರೆಲ್ಲರೂ ನಮಗೆಲ್ಲ ಬೇಕಾಗಿರೋರೆಲ್ಲರೂ ಸೇರ್ಕೊಂಡು ನಿನ್ನೆ ಪೊಲೀಸ್ ಅವ್ರ ಹತ್ರ ಒಂದು ಪರ್ಮಿಷನ್ ಲೆಟ್ರ್ ತಗೊಂಡಿದ್ದಾರೆ. ಪರ್ಮಿಷನ್ ಲೆಟ್ರ್ ಏನಕ್ಕೆ ತಗೊಂಡಿದ್ದಾರಪ್ಪ ಅಂತಂದರೆ ಧ್ವನಿವರ್ಧಕ ಬಳಸೋದಕ್ಕೆ, ಮತ್ತು ಕಾಲ್ ಜಾತ ಮಾಡಿ ನಾವು DC ಆಫೀಸಿಗೆ ಅಥವಾ SP ಆಫೀಸಿಗೆ ಹೋಗಿ ಮನವಿ ಕೊಡೋದಕ್ಕೆ, ಮತ್ತು ಅಂಬೇಡ್ಕರ್ ಇದಕ್ಕೆ ಪ್ರತಿಮೆಗೆ ಹೋಗಿ ಮಾಲಾರ್ಪಣೆ ಮಾಡೋದಕ್ಕೆ, ಇದಕ್ಕೆಲ್ಲನೂ ಪೂರ್ವ ಸಿದ್ಧತೆ ಅವ್ರು ಮಾಡ್ಕೊಂಡಿದ್ದಾರೆ. ಇನ್ನು ಮುಂದಿನ ಸಿದ್ಧತೆ ನಾವು ಮಾಡ್ಕೋಬೇಕಾಗಿದೆ. ಅದನ್ನು ಇನ್ನು ಮುಂದೆ ಮಾಡ್ಕೊಳ್ಳೋಣ. ಇಷ್ಟು ಹೇಳ್ತಾ ಬೇರೆಯವರು ಉಳಿದ ಮಾತುಗಳನ್ನು ಆಡ್ತಾರೆ, ಅವ್ರಿಗೆ ನಾವು ಬಿಟ್ಟು ಅವಕಾಶ ಮಾಡ್ತೀವಿ. ಚರ್ಚೆ ಮಾಡೋದ್ಮೇಲೆ ಯಾಕೆ ಇದು ಮಾಡ್ತೀವಿ? ಸಾಕು, ಅದು ಚರ್ಚೆ ಆಯ್ತು ಅಂತಂದು ಅಲ್ಲ, ಇದನ್ನ ಯಾಕೆ ಮಾಡ್ತೀವಿ? ಚರ್ಚೆ ಮಾಡೋದು ವಿಡಿಯೋ ಯಾಕೆ ಮಾಡ್ತೀವಿ? ಚರ್ಚೆ ಮಾಡೋದು ಏನು ಸರ್? ಚರ್ಚೆ ಆಮೇಲೆ ಅಲ್ಲ, ನಿಮ್ಮ ಅನಿಸಿಕೆ ಮಾತಾಡಿ. ಚರ್ಚೆ ಮಾಡಿ ವಿಡಿಯೋ ಮಾಡೋದು ಬೇಡ. ಆನ್ಲೈನ್ ಮೀಟಿಂಗ್ ಬಗ್ಗೆ ಮಾತಾಡೋಣ. ತೊಂದರೆ ಇಲ್ಲ. ಚರ್ಚೆ ಮಾಡೋದು ಬೇಡ. ಚರ್ಚೆ ಮಾಡಿದ್ರು ವಿಡಿಯೋ ಮಾಡೋದು ಬೇಡ. ಚರ್ಚೆ ಮಾಡೋದು ಬೇಡ. ಆನ್ಲೈನ್ ಬೆಟ್ಟಿಂಗ್ ಬಗ್ಗೆ ಈಗ ಆಲ್ರೆಡಿ ಪುಟ್ಟನಾಯಕರು ಮತ್ತು ನಮ್ಮ ಜಿಲ್ಲಾಧ್ಯಕ್ಷರು, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪುಟ್ಟನಾಯಕರು ಮತ್ತು ಜಿಲ್ಲಾಧ್ಯಕ್ಷರು ಬಸವರಾಜಯ್ಯನವರು ಈ ಆನ್ಲೈನ್ ಬೆಟ್ಟಿಂಗ್ ಬಗ್ಗೆ ನಾಳೆ ಏನು ಇದ್ರ ಬಗ್ಗೆ ಮಾಡಬೇಕು ಅಂತಕ್ಕಂಥದ್ದು ರೂಪರೇಷೆಗಳ ಬಗ್ಗೆ ಸವಿಸ್ತರವಾಗಿ ಹೇಳಿದರು. ಅದರಿಂದ ಈ ಒಂದು ಆನ್ಲೈನ್ ಬೆಟ್ಟಿಂಗು ಇಂದ ಹಲವಾರು ಮನೆಗಳಲ್ಲಿ ಯುವಕರು ಮತ್ತು ವಯಸ್ಸಾದರೂ ಕೂಡ ಇದರಲ್ಲಿ ಭಾಗವಹಿಸಿ ಹಾಳಾಗ್ತಿದ್ದಾರೆ. ಉದಾಹರಣೆಗೆ ದೊಡ್ಡ ಮಂತ್ಯಾನದ ಒಂದು ದಾವಣಗೆರೆಯಲ್ಲಿ, ಅವ್ರ ಹೆಸರು ಹೇಳೋದು ಬೇಡ, ದೊಡ್ಡ ಮಂತ್ಯಂದವ್ರು ನಾನು ಕಂಡಂಗೆ ಅವರು ಕೂಡ ಈ ಒಂದು ಆನ್ಲೈನ್ ಬೆಟ್ಟಿಂಗಲ್ಲಿ 1 ಅಡಿ ಜಾಗ ಇದ್ದರೆ ಅಷ್ಟು ಕಳ್ಕೊಂಡು, ಇದು ನಾನು ನೋಡಿದ್ದು ಸತ್ಯ. ಹಾಗಾಗಿ ಇದು ಒಂದು ಒಳ್ಳೆಯ ವಿಚಾರನ ರಾಜ್ಯ ಘಟಕದರು ಮತ್ತು ಜಿಲ್ಲಾ ಘಟಕದರು ಎಲ್ಲರೂ ಸೇರಿ ಒಂದು ಒಳ್ಳೆಯ ವಿಚಾರನ ಕೈಗೆತ್ತಿಕೊಂಡಿದ್ದಾರೆ. ಆ ಕಾರಣಕ್ಕೆ ಇದರ ಬಗ್ಗೆ SP ಅವರಿಗೆ ಜಿಲ್ಲಾಧಿಕಾರಿಗೆ ಕೊಡಬೇಕು. ಜಿಲ್ಲಾಧಿಕಾರಿಯವರಿಗೆ ಮತ್ತು SP ಅವರಿಗೆ ಇಬ್ಬರಿಗೂ ಕೊಡಲೇಬೇಕು. ಸೊ ರಾಜ್ಯ ಸರ್ಕಾರಕ್ಕೆ ಹೋಗೋದು ಅಲ್ಲಿಂದ ಅವ್ರು ಕಳಿಸ್ತಾರೆ, DC ಕಂಟ್ರೋಲಲ್ಲಿ ಹೋಗುತ್ತೆ. ಹಾಗಾಗಿ ಇದೊಂದು ಒಳ್ಳೆಯ ವಿಚಾರನ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಹಮ್ಮಿಕೊಂಡಿರ್ತಕ್ಕಂಥ ಒಂದು ಅತ್ಯುತ್ತಮ ಕಾರ್ಯ ಇದು. ಶ್ಲಾಘನೀಯ ಕಾರ್ಯಗಳು ಅಂತಂದು ಹೇಳ್ಬೋದು. ಒಳ್ಳೆಯ ಕಾರ್ಯ ಇದು, ಸಾಮಾಜಿಕ ಕೊಡುಗೆ ಕಾರ್ಯ. ಹಾಗಾಗಿ ಈ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಒಂದು ಸದುದ್ದೇಶದಿಂದ ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಜಿಲ್ಲಾ ಘಟಕಗಳು ಎಲ್ಲರೂ ಹಮ್ಮಿಕೊಂಡಿದ್ದೀರಾ. ಇದು ಯಶಸ್ವಿಯಾಗಿ ನಡೀಲಿ, ಒಳ್ಳೆತನದಿಂದ ಆಗಲಿ. ಮತ್ತು ಕಾಲ್ಜಾತನೂ
ಕಾಲ್ನಡಿಗೆಯಲ್ಲಿ ಹೋಗಬೇಕು ಅಂತಕ್ಕಂಥದ್ದು ಒಳ್ಳೆಯ ವಿಚಾರ. ಒಂದು ಎಲ್ಲರೂ ಕೂಡ ದಾವಣಗೆರೆಯಲ್ಲಿ KRS ಪಕ್ಷದವರು ಒಂದು ಒಳ್ಳೆಯ ಕೆಲಸ ಮಾಡ್ತಿದ್ದಾರೆ ಅನ್ನೋದು ಒಂದು ಸಂದೇಶ ರವಾನೆ ಆಗುತ್ತೆ. ಈ ನಿಟ್ಟಿನಲ್ಲಿ ಕೆಲಸ ಮಾಡೋಣ, ಒಳ್ಳೆಯ ವಿಚಾರನೇ. ಸೊ ಏನಪ್ಪ ಅಂತಂದು ಹೇಳಿದರೆ, ನಾಳೆ ರಾಜ್ಯ ಘಟಕದಿಂದ ಎಲ್ಲರೂ ಬರ್ತಿದ್ದಾರೆ. ಅವರೂ ಕೂಡ ಬರಮಾಡಿಕೊಂಡು ಅವರ ಸಮಕ್ಷಮದಲ್ಲಿ ಅವರು ಕೂಡ ಸಾಕಷ್ಟು ಗೌರವ ಮತ್ತು ಎಲ್ಲರನ್ನು ಅವರು ಕೂಡ ಕೊಟ್ಕೊಂಡು ನಮ್ಮ ಜೊತೆಗೆ ಅವರನ್ನು ಕರ್ಕೊಂಡು ಹೋಗಿ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡೋಣ. ಹಾಗೆ ನನ್ನ ಎರಡು ಮಾತುಗಳನ್ನು ಮುಗಿಸ್ತೀನಿ. ಈಗ ಉಪಾಧ್ಯಕ್ಷರು ಕಟ್ ಮಾಡಿ ಅಧ್ಯಕ್ಷರು ಯಾಕಂದ್ರೆ